ಹೇಳ್ತೀನಿ. ಪ್ರೆಷರ್ ಕುಕ್ಕರ್ ಟೈಮ್ ಮತ್ತು ಫ್ಯೂಲ್ ಉಳಿಸುತ್ತೆ. ಪ್ರೆಷರ್ ಕುಕ್ಕರ್ ಅಲ್ಲಿ 6 ಪಾರ್ಟ್ಸ್ ಇದೆ. ಅದು ಕುಕ್ಕರ್ ವಿಸಿಲ್, ಸೇಫ್ಟಿ ವಾಲ್ವ್, ಲಿಡ್ ಮತ್ತು ಇದು ಕುಕ್ಕರ್ ಗ್ಯಾಸ್ಕೆಟ್. ಇದು ಗ್ರೀನ್ ಕಲರ್ ಇರೋದು ಕುಕ್ಕರ್ ಗ್ಯಾಸ್ಕೆಟ್. ಇದು ಸೇಫ್ಟಿ ವಾಲ್ವ್ ಯಾಕಿದೆ ಅಂದ್ರೆ, ಸೇಫ್ಟಿ ವಾಲ್ವ್ ಕುಕ್ಕರ್ ವಿಸಿಲ್ ಯಾವಾಗ ಜಾಮ್ ಆಗುತ್ತದೆ, ಜಾಮ್ ಆದಾಗ ಇದು ಬರ್ಸ್ಟ್ ಆಗುತ್ತೆ. ಬರ್ಸ್ಟ್ ಆದಾಗ ಅದು ಸಣ್ಣ ತೂತಾಗಿರುತ್ತಲ್ಲ, ಆ ತೂತದಿಂದ ಈ ಒಳಗಡೆ ಒಂದು ಲಿಡ್ ಇರುತ್ತಲ್ಲ, ಅದರಿಂದ ಅದು ಮೇಲ್ಗಡೆ ಹೋಗುತ್ತೆ ಸ್ಟೀಮ್. ಆಮೇಲೆ ಇದು ಅದನ್ನ ಇದ್ರ ಕೆಳಗಡೆ ಪೋರ್ಷನ್ ಅಲ್ಲಿ ಇದು ಪಾಟ್ ಅಂದ್ರೆ ವೆಸಲ್, ಮತ್ತೆ ಈ ಬ್ಲ್ಯಾಕ್ ಪೋರ್ಷನ್ ಮತ್ತೆ ಈ ಬ್ಲ್ಯಾಕ್ ಪೋರ್ಷನ್ ಹ್ಯಾಂಡಲ್ ಆಗುತ್ತೆ. ಅದು ಕುಕ್ಕರ್ನ ಹ್ಯಾಂಡಲ್ ಅಂದ್ರೆ ಈಗ ಇದ್ರ ಮೇಲೆ ಹ್ಯಾಂಡಲ್ ಉಪಯೋಗಿಸ್ತೀವಿ. ಈಗ ನಾನು ಪ್ರೆಷರ್ ಕುಕ್ಕರ್ ಬಗ್ಗೆ ಹಿಸ್ಟ್ರಿ ಹೇಳ್ತೀನಿ. ಫ್ರೆಂಚ್ ಸೈಂಟಿಸ್ಟ್ ಡೆನಿಸ್ ಪಾಪಿನ್ 1679 ಅಲ್ಲಿ ಪ್ರೆಷರ್ ಕುಕ್ಕರ್ ಅನ್ನ ಕಂಡುಹಿಡಿದ. ಅದಕ್ಕೆ ಅದು ಸ್ಟೀಮ್ ನ ಒಳಗಡೆ ಇರ್ತದೆ ಯೋಚನೆ ಮಾಡಿ ಅವ್ನು ಡಿಸೈನ್ ಮಾಡಿದ್ದ. ಅದಕ್ಕೆ ಅದ್ರ ಪ್ರೆಷರ್ ಕುಕ್ಕರ್ ನ ಫಸ್ಟ್ ನೇಮ್ ಏನಿತ್ತು ಅಂದ್ರೆ ಸ್ಟೀಮ್ ಡೈಜೆಸ್ಟರ್ ಅಂತ. ಸ್ಟೀಮ್ ಡೈಜೆಸ್ಟರ್. ಈಗ ನಾನು ಇದು ನಾರ್ಮಲ್ ವೆಸಲ್ ನಲ್ಲಿ ನಾನು ನೀರು ಹಾಕಿದ್ದೀನಿ. ನೀರನ್ನ ಇಲ್ಲಿ ಗ್ಯಾಸ್ ಮೇಲೆ ಇಡ್ತೀನಿ. ಈಗ ನಾನು ನನ್ನ ಪೇರೆಂಟ್ಸ್ ಇದ್ದಾರೆ, ಅದಕ್ಕೆ ನಾನು ಹಚ್ತಾ ಇದ್ದೀನಿ ಗ್ಯಾಸ್. ಮಕ್ಕಳು ಯಾರೋ ಒಬ್ರೊಬ್ಬರದ ಗ್ಯಾಸ್ ಹಚ್ಚಕ್ ಹೋಗಬೇಡಿ. ಈಗ ನಾನು ಮಾಡ್ತೀನಿ. ಈಗ ನೀರು ಬಾಯ್ಲ್ ಆಗ್ತಾ ಇದೆ. ಈಗ ನೀವು ನೋಡ್ಬೋದು ಅಲ್ಲಿ ಒಂಚೂರು 2 ಮಿನಿಟ್ಸ್ ಆದ್ಮೇಲೆ ಇದು ಬರಕ್ ಶುರು ಆಗುತ್ತೆ, ಸ್ಟೀಮ್ ಬರುತ್ತೆ. ಈಗ ಅದು 100 ಸೆಲ್ಸಿಯಸ್ ಅಲ್ಲಿ ಕುದೀತಾ ಇದೆ. ಆದ್ರೆ ಪ್ರೆಷರ್ ಕುಕ್ಕರ್ ಆದ್ರೆ ಅದು 130 ಡಿಗ್ರಿ ಅಥವಾ ಸೆಲ್ಸಿಯಸ್ ಅಲ್ಲಿ ಕುದಿಯುತ್ತೆ. ಯಾಕಂದ್ರೆ ಅದರಲ್ಲಿ ಸ್ಟೀಮ್ ರೊಟೇಟ್ ಆಗ್ತಾ ಇರುತ್ತೆ. ಇಲ್ಲಿ ಇಷ್ಟು ನೀರಿದ್ರೆ ಇಲ್ಲಿ ಕೆಳಗಡೆ ಅನ್ನ ಇರುತ್ತೆ, ಇಲ್ಲಾಂದ್ರೆ ಏನಾದ್ರು ಕುಕ್ ಮಾಡೋದಿರುತ್ತೆ ನಿಮ್ದು. ಈಗ ಇದು ಬಾಯ್ಲಿಂಗ್ ಆಗ್ತಾ ಇದೆ. ಅದ್ರ ಪ್ರಕಾರ ಈಗ ಇದು ಕುಕ್ಕರ್ ಅನ್ಕೊಳ್ಳಿ. ಕುಕ್ಕರ್ ಅಲ್ಲಿ ಅದು ಹಿಂಗ್ ರೌಂಡ್, ಅದು ಸ್ಟೀಮ್ ರೌಂಡ್ ಆಗಿ ಹೋಗುತ್ತೆ. ಅವಾಗ ನೀರಿನ ಮತ್ತೆ ಅಕ್ಕಿಯ ಕೆಳಗಡೆ ಹಿಂಗೆ ರೌಂಡ್ ಆಗ್ತಾ ಇರುತ್ತೆ. ಅವಾಗ ನೀರು ಜಾಸ್ತಿ ಆಗುತ್ತೆ. ಜಾಸ್ತಿ ಅಂದ್ರೆ ಫುಲ್ ಆಗಲ್ಲ. ಕುಕ್ಕರ್ ಇಷ್ಟು ಅಡಕಿದ್ರೆ ಅದ್ರಲ್ಲಿ ಅರ್ಧ ತುಂಬುತ್ತೆ. ಅದು ರೊಟೇಷನ್ ಪ್ರೆಷರ್ ಭಾಳ ಆಗ್ಬಿಡುತ್ತೆ ಅದಕ್ಕೆ. ಅಥವಾ ಈಗ ನನಗನ್ಸುತ್ತೆ, ಈಗ ನೋಡ್ ಬನ್ನಿ, ಅದು ಒಳಗಡೆ ಬಬಲ್ಸ್ ಕೂಡ ಆಗಿದೆ. ಈ ಬಾಯ್ಲಿಂಗ್ ಪಾಯಿಂಟ್ 100 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಕುದೀತಾ ಇದೆ. ಆದ್ರೆ ಈಗ ನಾನು ಇದನ್ನ ಆಫ್ ಮಾಡ್ತಿದ್ದೀನಿ. ಈಗ ಆದ್ರೆ ನೀವು ಆಫ್ ಮಾಡಬೇಕಾದ್ರೆ ಅದು ಟಕ್ ಅಂತ ಸೌಂಡ್ ಆಗೋ ತನಕ ನೀವು ಅದನ್ನ ಹಿಂಗೆ ಹಿಡ್ಕೊಂಡಿರ್ರಿ. ಯಾಕಂದ್ರೆ ಕೆಲಸತಿ ಏನೇನೋ ಆಗಿ ಅದು ಬರ್ಸ್ ಆಗೋ ಚಾನ್ಸಸ್ಸು ಇದೆ. ಈಗ ನಾನು ಇದು ಜಗ್ ಇದೆ, ಅದರಲ್ಲಿ ನೀರಿದೆ. ಈಗ ನಾನು ಅನ್ನ ಮಾಡ್ತಿದ್ದೀನಿ. ಈಗ ನೀವು ಈ ಲೋಟದಿಂದ 1 ಕಪ್ ಫುಲ್ ಹಾಕಿದ್ರೆ ಅದು ಆಗುತ್ತೆ. ಆದ್ರೆ 1 ಕಪ್ ಅಕ್ಕಿ ಹಾಕಿದ್ರೆ ಇದೇ ಲೋಟನ 2 ಕಪ್ ನೀರು ಹಾಕ್ಬೇಕಾಗುತ್ತೆ. ಈಗ ನಾನು ನೀರನ್ನು ಹಾಕ್ತಿದ್ದೀವಿ. ಈಗ ನಾನು ನೀರು ಹಾಕ್ತಾ ಇದ್ದೀನಿ. ಈಗ ನಾನು ನೀರು ಹಾಕ್ತೀನಿ, ನೋಡ್ ಬನ್ನಿ. ಇದರಲ್ಲೂ ಬಬಲ್ಸ್ ಕೂಡ ಆಗಿದೆ. ಆಮೇಲೆ ನಾವು ನೀರು ಹಾಕಿದಷ್ಟು ಅದು ಸ್ಪ್ರೆಡ್ ಕೂಡ ಆಗುತ್ತೆ. ಈಗ ನಾನು 2 ಕಪ್ ಹಾಕಿದ್ದೀನಿ. ಈಗ ಇದ್ರಲ್ಲೇ ನೀರು ಹಾಕ್ತೀನಿ. ಈಗ ನೋಡ್ ಬನ್ನಿ, ಇದರಲ್ಲಿ ಈಗ ನಾನು ಆಗ್ಲೇ ಹೇಳ್ದಂಗೆ ಅಕ್ಕಿ ಕೆಳಗಡೆ ಇದೆ, ನೀರು ಮೇಲ್ಗಡೆ ಇದೆ. ಅದೇ ಒಂಚೂರು ಅಕ್ಕಿ ತೇಲ್ತಾ ಇದೆ. ಈಗ ನಾನು ಮುಚ್ಚಿ ಅಲ್ಲಿ ಆನ್ ಮಾಡ್ತೀನಿ.
ಇದು ದೊಡ್ಡದು, ಆಮೇಲೆ ಇದು ಸಣ್ಣದು. ದೊಡ್ಡಕ್ಕೆ ದೊಡ್ಡ ಗ್ಯಾಸ್ಕೆಟ್, ಚಿಕ್ಕಕ್ಕೆ ಚಿಕ್ಕ ಗ್ಯಾಸ್ಕೆಟ್ ಇರುತ್ತೆ. ಚಿಕ್ಕಕ್ಕೆ ಅದಕ್ಕೆ ಇದು ಚಿಕ್ಕ ಗ್ಯಾಸ್ಕೆಟ್ ಇದೆ. ಈಗ ನಾನು ಗ್ಯಾಸ್ಕೆಟ್ ಅನ್ನು ಫಿಕ್ಸ್ ಮಾಡ್ತೀನಿ. ನೀವು ಹಾಕಿದ ತಕ್ಷಣ ನಾನು ಚೆಕ್ ಮಾಡಬೇಕು ಕರೆಕ್ಟಾಗಿ ಫಿಟ್ ಆಗಿದೆಯೋ ಅಥವಾ ಇಲ್ಲ ಅಂತ ಚೆಕ್ ಮಾಡಿ. ಚೆಕ್ ಮಾಡಿದ್ಮೇಲೆ ಇದನ್ನ ಕ್ಲೋಸ್ ಮಾಡಬೇಕಾಗುತ್ತೆ. ಈಗ ಈ ತರ ಕರೆಕ್ಟಾಗಿ ಕ್ಲೋಸ್ ಆಗಬೇಕು. ಕ್ಲೋಸ್ ಆದ್ಮೇಲೆ ನಾವು ಈ ಕುಕ್ಕರ್ ವಿಸಲ್ ಇಲ್ಲಿ ಫಿಕ್ಸ್ ಮಾಡಬೇಕು. ಫಿಕ್ಸ್ ಮಾಡಬೇಕಾದ್ರೆ ಇದನ್ನ ಟಕ್ ಅಂತ ಸೌಂಡ್ ಬರುತ್ತೆ, ಅವಾಗ ಅದು ಕರೆಕ್ಟಾಗಿ ಕೂತಿದೆ ಅಂತ ಅರ್ಥ. ಈಗ ನಾನು ಇದನ್ನ ಇರಿಸ್ತೀನಿ, ಅದು ಕರೆಕ್ಟಾಗಿ ಕೂರ್ಬೇಕು. ಈಗ ನಾನು ಅದನ್ನ ಹಚ್ತೀನಿ. ಈಗ ನೀವು ಒಬ್ರೊಬ್ರೇ ಇದ್ದಾಗ ಮಕ್ಕಳು ಹಚ್ಚಬಾರ್ದು. ನಮ್ಮ ಪೇರೆಂಟ್ಸ್ ಇದ್ದಾರೆ, ಅದಕ್ಕೆ ನಾನು ಹಚ್ತಾ ಇದ್ದೀನಿ. ಈಗ ಅನ್ನ ಆಗ್ತಾ ಇದೆ ಒಳಗಡೆ. ಈಗ ಅದು ಅಲ್ಲಿ ಇದಿದೆಯಲ್ಲ, ಅದು ವಿಸಲ್ ಕೂಗೋ ತನಕ ಕೂಗೋದ ಸೌಂಡ್ ಬರುತ್ತೆ. ಅಲ್ಲಿ ತನಕ ನೀವು ಇದನ್ನ ಇಲ್ಲ ಆಗಿದೆಯಲ್ಲ ಆಫ್ ಆ ಥರ ಮಾಡಬಾರ್ದು. ನೀವು ಅಟ್ಲೀಸ್ಟ್ 3 to 2 ವಿಸಿಲ್ಸ್ ಆಗೋಕೆ ಬಿಡಬೇಕು. ಈಗ ನಾನು ಕುಕ್ಕರು ಫಸ್ಟ್ ಡೆನ್ನಿಸ್ ಪಾಪಿನೆಲ್ಲ ಕಂಡು ಹಿಡಿದಿದ್ದು ಅದನ್ನ ಸ್ಟೀಮ್ ಡೈಜೆಸ್ಟರ್ ಅಂತ ಇಟ್ಟಿದ್ದ. ಆದರೆ ಈಗ ಎಷ್ಟು ತರ ಕಂಪನಿಯಿಂದ ಹೆಸರು ಇದೆ. ಇದು ನಮ್ಮದು ಪಿಜನ್ ಕಂಪನಿ. ಈಗ ಹಾವ್ಕಿನ್ಸ್, ಪ್ರೆಸ್ಟೀಜ್, ಆಮೇಲೆ ಆ ಥರ ಬೇರೆ ಬೇರೆ ಕಂಪ್ನೀಸ್ ಆಗಿದೆ. ಈಗ ಎಲೆಕ್ಟ್ರಿಕ್ ಕುಕ್ಕರ್ ಕೂಡ ಬಂದಿದೆ. ಈಗ ಕುಕ್ಕರಲ್ಲಿ ಅನ್ನ ಹಾಕ್ಬೇಕಂದ್ರೆ ನಾವು ನೀರು ಕೂಡ ಹಾಕಬೇಕು. ಈಗ ಇದ್ರ ಒಳಗಡೆ ಸ್ಟೀಮ್ ಆಗ್ತಾ ಇದೆ ಅನ್ಸುತ್ತೆ ನನ್ನ ಪ್ರಕಾರ. ಈಗ ಅಲ್ಲಿ ನೀರು ಮತ್ತೆ ಈ ಕೆಳಗಡೆ ಅಕ್ಕಿ ಇದೆ. ಅವಾಗ ಅದು ಮೇಲ್ಗಡೆಯಿಂದ ಹಿಂಗ್ ರೊಟೇಟ್ ಆಗ್ತಾ ಇದೆ. ನೀರು ಇಲ್ಲಿ ಅಕ್ಕಿ ಹಿಂಗ್ ರೊಟೇಟ್ ಆಗ್ತಾ ಇದೆ. ಆದಷ್ಟು ಈಗ ನೀರು ಇಷ್ಟು ದೊಡ್ಡಕ್ಕಿದೆ ಕುಕ್ಕರು, ಇಷ್ಟು ನೀರು ಆಗುತ್ತೆ. ಆಮೇಲೆ ಆದಾಗ ಅದು ಸ್ಟೀಮ್ ಜಾಸ್ತಿ ಆಗಿರುತ್ತಲ್ಲ, ಸ್ಟೀಮ್ ಆಗ ತಡ್ಕೊಳಕ್ಕಾಗಲ್ಲ. ಅವಾಗ ವಿಸಲ್ ಇಲ್ಲಿದೆಯಲ್ಲ, ಈ ವಿಸಲ್ ಹಿಂಗೆ ಮೇಲ್ಗಡೆ ಒಂದು ಕೂಗು ಅನ್ನುತ್ತೆ. ಅದ್ರ ಸುತ್ತಲೂ ಬಬಲ್ಸ್ ಕೂಡ ಬರುತ್ತೆ. ಅವಾಗ ನಾವು ಬಿಡಬೇಕು, ಇಲ್ಲಾಂದ್ರೆ ಆಫ್ ಮಾಡಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟು ಕೂಗಿಸ್ಬೇಕು. 3 to 2 ಕೂಗಿಸ್ಬೇಕು. ಈಗ ನಾನು ಈ ನೀರಿದೆಯಲ್ಲ, ಆ ನೀರಲ್ಲಿ ನಾನು 100 ಡಿಗ್ರಿಯಲ್ಲಿ ಕುದಿಸಿದ್ದೆ. ಆದ್ರೆ ಇದರಲ್ಲಿ 130 ಡಿಗ್ರಿಯಲ್ಲಿ ಕುದಿತಾ ಇದೆ. ಅದು ಕುಕ್ಕರಲ್ಲಿ ಮಾಡಿದಾಗ ಅದು ಬೇಗ ಕೆಲಸ ಆಗುತ್ತೆ, ಯಾಕಂದ್ರೆ ಅದು 130 ಡಿಗ್ರಿ ಆಗಿದೆ. ಆಮೇಲೆ ಕುಕ್ಕರಲ್ಲಿ ಇಟ್ಟಿದ್ದಕ್ಕೆ ಅನ್ನ ಬೇಗ ಆಗುತ್ತೆ, ಆಮೇಲೆ ಟೇಸ್ಟಿ ಕೂಡ ಇರುತ್ತೆ. ಈಗ ಕುಕ್ಕರಲ್ಲಿ ನಾವು ಬರೀ ಅನ್ನ ಅಲ್ಲ ಮಾಡೋದು, ಬೇರೆ ಬೇರೆ ಐಟಮ್ಸು ಬರುತ್ತೆ. ಅಂದರೆ ಅನ್ನ, ಬೇಳೆ, ವೆಜಿಟೇಬಲ್ಸ್ ಅನ್ನ ಕುಕ್ ಮಾಡ್ಬೋದು, ಕುಕ್ ಮಾಡಿ ತಿನ್ಬೋದು. ಅವಾಗ ಚೆನ್ನಾಗಿರುತ್ತೆ ಟೇಸ್ಟು. ಆಮೇಲೆ ನಾವು ಕೇಕ್ ಕೂಡ ಮಾಡ್ಬೋದು ಕುಕ್ಕರಲ್ಲಿ. ಹಾಗಾಗಿ ಬರೀ ಇಷ್ಟೆಲ್ಲ ಬೇರೆ ಬೇರೆ ಥರ ಅಡುಗೆ ಮಾಡ್ಬೋದು ಕುಕ್ಕರಲ್ಲಿ. ನಾನು ಈ ವೆಸಲಲ್ಲಿ ನಾನು ನೀರು ಹಾಕಿ ಕುಡಿಸಿದ್ದೆಲ್ಲ, ಆದರೆ ಇದರಲ್ಲಿ ಅಡುಗೆ ಮಾಡೋಂಗಿದ್ರೆ ಅದು ಅರ್ಧ ಗಂಟೆ ತಗೊಳುತ್ತೆ. ಆದರೆ ಕುಕ್ಕರಲ್ಲಾದರೆ ಬರೀ 10 ನಿಮಿಷ ಇಲ್ಲಾಂದರೆ 5 ನಿಮಿಷ ತಗೊಳುತ್ತೆ. ಈಗ ಯಾವ ಥರ ಆಗುತ್ತೆ ಕುಕ್ಕರಲ್ಲಿ ಅಂದರೆ, ಅದು ಸ್ಟೀಮ್ ರೊಟೇಟ್ ಆಗ್ತಾ ಇರುತ್ತೆ, ಅದು ನೀರಿನ ಮೇಲೆ ಪ್ರೆಷರ್ ಕೊಡುತ್ತೆ. ಆಮೇಲೆ ಅಲ್ಲಿ ಕೆಳಗಡೆ ಇರೋ ಅಕ್ಕಿ ಕೂಡ ಪ್ರೆಷರ್ ಕೊಡುತ್ತೆ. ಆವಾಗ ಅದು ಬೇಗ ಅಡುಗೆ ಆಗುತ್ತೆ. ಆಮೇಲೆ ಅನ್ನ ಸರಿಯಾಗಿ ಟೇಸ್ಟಿಯಾಗಿದೆ. ಆದರೆ ನಾವು ಭಾಳ ಹೊತ್ತಿಟ್ಟರೆ ಅದು ಅನ್ನ ಏನಾರು ಆಗಲಿ ಬೆಂದು ಹೋಗ್ಬಿಡುತ್ತೆ. ಅವಾಗ ಸರಿ ಇಲ್ಲ, ಅವಾಗ ನಾವು ಬಿಸಾಕ್ಬೇಕಾಗುತ್ತೆ. ಅವಾಗ ನಾವು ಎಷ್ಟು ಕೂಗಿಸ್ಬೇಕಂತ ನಾವು ತಿಳ್ಕೊಂಡು ಮಾಡ್ಬೇಕಾಗತ್ತೆ. ಈಗ ಇದು ಬಿಸಿ ಆಗ್ತಾ ಇದೆ ನೋಡಿ, ಬಿಸಿ ಆಗ್ತಾ ಇದೆ. ಈಗ ಅದು ಯಾಕೆ ಅಂದರೆ, ಈಗ ಸ್ಟೀಮ್ ಹಿಂಗೆ ರೊಟೇಟ್ ಆಗುತ್ತೆ, ಅದು ನೀರ್ ಮೇಲೆ ಪ್ರೆಷರ್ ಆಗುತ್ತೆ, ಆಮೇಲೆ ಅನ್ನದ ಮೇಲೆ ಪ್ರೆಷರ್ ಆಗುತ್ತೆ. ಈಗ ನಿಮ್ಗೆ ಒಂದು ಸೌಂಡ್ ಕೇಳಿ ಗುಯ್ ಅಂತ ಅಂದರೆ ಈಗ ಭಾಳ ಕ್ಲೋಸ್ ಆಗಿದೆ. ಈಗ 2 ನಿಮಿಷ ಇಲ್ಲಾಂದ್ರೆ 5 ನಿಮಿಷದಲ್ಲಿ ಕೂಗತ್ತೀಗ, ಆಯ್ತಾ?
ಅದು ನೀರ್ ಮೇಲೆ ಹಾಕಿ ಅನ್ನದ ಮೇಲೆ ಹಾಕತ್ತಲ್ಲ, ಅದು ತಡ್ಕೊಳಕ್ಕಾಗಲ್ಲ. ಅದಕ್ಕೆ ಅದು ಗುಯಿ ಸೌಂಡ್ ಅಂತ ಬರುತ್ತೆ. ಅದು ಈ ಕುಕ್ಕರ್ ಇದೆಯಲ್ಲ, ಇದ್ರ ಮೇಲಿಂದ ಹೋಗುತ್ತೆ ಹೊಗೆ. ಕೂ ಅಂದಾಗ ಇದ್ರ ಮೇಲಿಂದ ಹೋಗುತ್ತೆ, ಅದ್ರ ಸುತ್ತ ಬಬಲ್ಸ್ ಬರುತ್ತೆ. ಅಕಸ್ಮಾತ್ ಜಾಮ್ ಆಗಿದ್ರೆ ಅಲ್ಲಿ ಸೇಫ್ಟಿ ವಿಸಲ್ ಇದೆಯಲ್ಲ, ಅದರಿಂದ ಬರ್ಸ್ಟ್ ಆಗುತ್ತೆ. ಅವಾಗ ಸ್ಟೀಮ್ ಎಲ್ಲ ಹೊರಗಡೆ ಹೋಗುತ್ತೆ. ಈಗ ಈ ಕುಕ್ಕರ್ನ ನಾವು ಓಪನ್ ಮಾಡಂಗಿದ್ರೆ ಈ ಹ್ಯಾಂಡಲ್ ಇಟ್ಕೊಂಡೇ ಮಾಡಬೇಕು. ಇಲ್ಲ ಅದು ಕೂಡ ಬಿಸಿಗೆ ಒಂದು ಬಟ್ಟೆ ತಗೊಂಡು ಮುಟ್ಟಿ ಮಾಡಬೇಕು, ಅವಾಗ ಏನು ಆಗಲ್ಲ. ಈಗ ಇನ್ನು 2 ನಿಮಿಷ ಕೂಗುತ್ತೆ ನೋಡಿ. ಅಲ್ಲಿ ಆಲ್ರೆಡಿ ಬಬಲ್ಸ್ ಬರಕ್ಕೆ ಶುರು ಆಗಿದೆ ಮೇಲ್ಗಡೆ. ಅಲ್ಲಿ ಒಂದು ಸೇಫ್ಟಿ ವಾಲ್ವ್ ಕಾಣಿಸುತ್ತಲ್ಲ, ಅಲ್ಲಿ ಸೇಫ್ಟಿ ವಾಲ್ವ್ ಇದೆ. ಈಗ ಅದು ಜಾಮ್ ಆದರೆ ಬರ್ಸ್ಟ್ ಆಗುತ್ತೆ. ಈಗ ಇನ್ನೂ ಜಾಸ್ತಿ ಆಗ್ತಾ ಇದೆ, ಅಂದರೆ ಈಗ ಬೇಗ ಬರ್ಸ್ಟ್ ಆಗುತ್ತೆ ಅಂತ ಅನಿಸ್ತಿದೆ ನನಗೆ. ಈಗ ಗೊತ್ತಾ, ಈ ಪ್ರೆಷರ್, ಈ ಕುಕ್ಕರ್ ಒಳಗಡೆ ಪ್ರೆಷರಿಂದ ಟೆರರಿಸ್ಟು ಈ ಕುಕ್ಕರ್ ಒಳಗಡೆ ಬಾಂಬ್ ಬಿಟ್ಟು ಕೂಡ ದೇಶ ಎಲ್ಲ ಹಾಳು ಮಾಡಕ್ಕೆ ಮಾಡ್ತಾರೆ. 2006 ಅಲ್ಲಿ ಈಗ ಕೂವಂತು, ಅದಕ್ಕೆ ಈಗ ಬಬಲ್ಸ್ ಕೂಡ ಬಂದಿದೆ. ಈಗ ಇನ್ನು 1 ವಿಸಲ್ ಆಗುತ್ತೆ. ನಾವು ಇದನ್ನ ಆಫ್ ಮಾಡಬೇಕು. ಆಮೇಲೆ ಕಾಯಬೇಕು ನೋಡಿ, ಅಲ್ಲಿ ಬಬಲ್ಸ್ ಕೂಡ ಬರ್ತಾ ಇದೆ ಭಾಳ. 3 ವಿಸಲ್ ಆಗೋದಕ್ಕೆ ಆ ಕಡೆ ಸೈಡಲ್ಲಿ ನಾವು ನೋಡ್ಬೋದು. ನಾವು ಈ ಕುಕ್ಕರ್ನ ಅಡುಗೆ ಮಾಡಕ್ಕೆ ಬಳಸ್ತೀವಿ, ಆದರೆ ಈ ಕುಕ್ಕರನ್ನೇ ಟೆರರಿಸ್ಟ್ಗಳು ಮಿಸ್ಯೂಸ್ ಮಾಡ್ತಾರೆ. ಅಂದರೆ ಹೇಗೆ ಅಂದರೆ, ಈ ಕುಕ್ಕರಲ್ಲಿ ಸ್ಫೋಟಕಗಳನ್ನ ಇಟ್ಟು ಬಾಂಬ್ ಥರ ಉಪಯೋಗಿಸ್ತಾರೆ. ಇದು ನಿಜವಾಗ್ಲೂ ನಡೆದಿದೆ. ಅದು 2006 ಮುಂಬೈ ಟ್ರೈನಲ್ಲಿ ಆಗಿದೆ. ಇದರೊಳಗಡೆ ಸ್ಫೋಟಕಗಳಿಟ್ಟು ಬಾಂಬ್ ಥರ ಉಪಯೋಗಿಸಿ ಬಹಳ ಜನನ ಕೊಂದಿದ್ದಾರೆ. ಆದರೆ ಈ ಥರ ಟೆರರಿಸ್ಟ್ ಮಾಡಬಾರ್ದು. ಇದು ಕೆಟ್ಟ ಕೆಲಸ ಆಗುತ್ತೆ, ದೇಶನ ಫುಲ್ಲಿ ಹಾಳು ಮಾಡುತ್ತೆ. ಕೆಲವು ಸತಿ ಕುಕ್ಕರ್ನ ಹೊರಗಡೆ ಇಟ್ಟರು ನೇಚರ್ ಹಾಳುತ್ತೆ. ಅವಾಗ ನಾವು ಉಳಿಯಲ್ಲ, ಏನೇನು ಉಳಿಯಲ್ಲ. ಅರ್ತು ಖಾಲಿಯಾಗಿ ಸ್ಪಾಯಿಲ್ ಆಗುತ್ತೆ. ಅದಕ್ಕೆ ನಾವು ಕುಕ್ಕರಿಂದ ಭಾಳ ಡೇಂಜರ್ ಕೂಡ ಆಗುತ್ತೆ. ಅದಕ್ಕೆ ನಾನು ಹೇಳ್ತೀನಿ, ಟೆರರಿಸ್ಟ್ಗಳು ಈ ಥರ ಮಾಡಲೇಬಾರ್ದು, ಇದು ಕೆಟ್ಟ ಕೆಲಸ ಅಂತ ನಾನು ಹೇಳ್ತೀನಿ. ಈಗ ಸ್ಟೀಮು ಹೊರಗಡೆ ಬರ್ತಾ ಇದೆ. ಈಗ ನಾನು ಅನ್ನ ಮಾಡಿದ್ದೀನಿ, ಈಗ ಸ್ಟೀಮ್ ಹೊರಗಡೆ ಹೋಗ್ತಾ ಇದೆ. ಈಗ ನಾವು 10-15 ನಿಮಿಷ ಬಿಟ್ಟು ಓಪನ್ ಮಾಡಿ ನೋಡೋಣ ಅನ್ನ ಎಷ್ಟು ಚೆನ್ನಾಗಿದೆ ಅಂತ. ಈಗ 20 ಮಿನಿಟ್ಸ್ ಆಗಿದೆ. ನಾವೀಗ ನೋಡೋಣ ಸ್ಟೀಮ್ ಹೋಗಿದೆಯೋ ಇಲ್ಲ ಅಂತ. ಹೋಗಿದೆ ಸ್ಟೀಮ್. ಈಗ ನೀವು ಸಿಲ್ವರ್ ಪಾಟ್ ಮುಟ್ಬೇಡಿ, ಇನ್ನೂ ಬಿಸಿ ಇರುತ್ತೆ. ಈಗ ನಾನು ಓಪನ್ ಮಾಡ್ತೀನಿ. ವಾವ್, ನೋಡಿ ಬನ್ನಿ ಎಷ್ಟು ಸಾಫ್ಟ್ ಆಗಿದೆ ಅನ್ನ. ಈಗ ನಾವು ಅನ್ನನ ಸಾಫ್ಟ್ ಆಗಿರೋದು ನೋಡಬಹುದು. ನಾವು ಅನ್ನನ ಬೇರೆ ಬೇರೆ ವೆರೈಟಿ ಜೊತೆ ಮಿಕ್ಸ್ ಮಾಡ್ಕೊಂಡು ಉಣ್ಬೋದು. ಅದರ ಮೊಸರು, ಸಾಂಬಾರ್, ಚಟ್ನಿ ಪುಡಿ, ಹಾಲು ಏನೇನೋ ಮಿಕ್ಸ್ ಮಾಡ್ಕೊಂಡು ಮಾಡೋದು. ಪುಳಿಯೋಗರೆಗೆ ಆ ಪುಳಿಯೋಗರೆ ಗೊಜ್ಜನ್ನ ಮಿಕ್ಸ್ ಮಾಡ್ಕೊಂಡು ಮಾಡ್ತೀನಿ. ಚಿತ್ರಾನ್ನ ಎಲ್ಲ ಮಾಡ್ಬೋದು. ಈಗ ಬಾಯ್ ಫ್ರೆಂಡ್ಸ್, ನಾನು ಇನ್ನೊಂದು ಸತಿ ಬೇರೆ ಸಬ್ಜೆಕ್ಟ್ ತಗೊಂಡು ಬರ್ತೀನಿ. ಬಾಯ್.